ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಅಮೃತರಾವ್ ಚಿಮ್ಕೋಡಿ ಅವರು ಹಲವು ವರ್ಷಗಳಿಂದ ಹೋರಾಟಗಾರರಾಗಿ ಶೋಷಿತರ ಹಿಂದುಳಿದ ವರ್ಗದವರ ಧ್ವನಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಇದುವರೆಗೂ ಅವರಿಗೆ ನೀಡಿದ ಜವಾಬ್ದಾರಿಯನ್ನ ಬಹಳ ಪ್ರಾಮಾಣಿಕವಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಅತಿ ಮುಖ್ಯವಾಗಿ ಪಕ್ಷದ ಸಂಘಟನೆಗೆ ತಾನು ಮನಧನದಿಂದ ತಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಪಕ್ಷ ಅವರಿಗೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಜಿಲ್ಲಾಧ್ಯಕ್ಷರನ್ನಾಗಿ ಜವಾಬ್ದಾರಿ ನೀಡಿದೆ. ಆದರೆ ಅವರಿಗೆ ನೀಡಿದ ಈ ಜವಾಬ್ದಾರಿ ತಾತ್ಕಾಲಿಕವಾಗಿದ್ದರೂ ಕೂಡ ಮುಂಬರುವ ದಿನಮಾನಗಳಲ್ಲಿ ಅವರಿಗೆ ಸೂಕ್ತವಾದ ಉನ್ನತ ಸ್ಥಾನ ನೀಡಲಾಗುವುದು ಎಂದು ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಬೇದಾರ್ ನಗರದಲ್ಲಿ ಹಮ್ಮಿಕೊಳ್ಳಲಾದ ಹಿಂದುಳಿದ ಜಾತಿ ಹಾಗೂ ಶೋಷಿತ ಸಮುದಾಯದವರ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿ ಭರವಸೆಯನ್ನು ವ್ಯಕ್ತಪಡಿಸಿದರು. ಜೊತೆಗೆ ಇದೇ ವೇಳೆ ಅಮೃತರಾವ್ ಚಿಮ್ಕೋಡಿ ಅವರ ಒಂದು ಅಭಿಮಾನಿ ಬಳಗ ವತಿಯಿಂದ ಅಮೃತರಾವ್ ಚಿಮ್ಕೋಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಸನ್ಮಾನ ಸ್ವೀಕರಿಸಿ ಅಮೃತರಾವ್ ಚಿಮ್ಕೋಡಿ ಅವರು ಕೂಡ ಮಾತನಾಡಿದರು. ಸರ್ವಜ್ಞನ ವಚನ ನೆನಪು ಮಾಡಿಕೊಂಡು ಕೊಟ್ಟಿದ್ದು ಕೆಟ್ಟಿದ್ದು ತೆನಬೇಡ ಮುಂದೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ ಅಂತ ಕೊಟ್ಟ ಜವಾಬ್ದಾರಿ ನಾವು ಸರಿಯಾಗಿ ನಿಭಾವಣೆ ಮಾಡಿದರೆ ಅದು ಮುಂದೆ ಬೆಳವಣಿಗೆ ಆಗ್ತದೆ. ಅದಕ್ಕೆ ಅವ್ರ ಸಂದೇಶ ಓಪನ್ ಆಗಿ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ಪೀರಿಯಡ್ದಲ್ಲಿ MLC ಮಾಡಬೇಕಂತ ಹೇಳಿದ್ದಾರೆ ಅಷ್ಟೇ ಅಲ್ಲ, ಅವರು ಸುಮಾರು 6 ತಿಂಗಳ ಕೆಳಗಡೆ ಲಿಖಿತವಾಗಿ ಹೇಳಿದ್ರೆ ಸುಳ್ಳಾಯ್ತಂತ ಮೋದಿ ಸಾಹೇಬರು ಸುಳ್ಳಾಗ್ಯಾರ, ಹೇಳಿದ ಸುಳ್ಳಾಗ್ಯಾರ. ಇವರು ಲಿಖಿತವಾಗಿ ಬರೆದು ಈಶ್ವರ್ ಖಂಡ್ರೆ ಸಾಹೇಬರು, ರಹೀಮ್ ಖಾನ್ ಸಾಹೇಬರು ಇಬ್ಬರು ಬೀದರ್ ಸಚಿವರು, ಸಿದ್ದರಾಮಯ್ಯ ಸಾಹೇಬರು CM ಹತ್ರ ಹೋಗಿ ಚಿಮ್ಕೋಡ್ ಅವರಿಗೆ MLC ಮಾಡಬೇಕು ಅಂಥೇಳಿ ಬರೆದು ಕೊಟ್ಟು ಬಂದಿರತಕ್ಕಂಥ ಧೀಮಂತ ನಾಯಕರು, ಮನಸಾಪೂರ್ವಕ ಕೆಲಸ ಮಾಡೋರಿಗೆ ಪ್ರೀತಿ ಮಾಡ್ತಕ್ಕಂಥವ್ರು, ಕಂಡು ಹಿಡಿತಕ್ಕಂಥವ್ರು ಕೊಟ್ಟು ಬಂದಿದ್ದಾರೆ. ಅದಕ್ಕೆ ಮತ್ತು ಪಾಪ ಒಂದು ಸ್ವಲ್ಪ ಸಂಶಯ ಬಂದಂಗೆ ಆಗ್ತದೆ ಬಳಗಕ್ಕೆ, ಯಾಕೋಕಿದು ಗ್ಯಾರಂಟಿ ಕೊಟ್ಟಾರಲ್ಲ ಅಂಥೇಳಿ ಸಂಶಯ ಬಂದಿದ್ದು. ಜನ ಕೇಳಿದ್ರಲ್ಲ, ಇಲ್ಲ ಇದು ಅದಕ್ಕೆ ಕನೆಕ್ಷನ್ ಇಲ್ಲ, ನಾವು ಅರ್ಜೆಂಟಾಗಿ ಅದು ಕೆಲಸ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಅವರಿಗೆ ಕೆಲಸ ಮಾಡಲಿಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಈಗ ಮಂತ್ರಿಗಳಾಗಿ ಸಚಿವರಾಗಿ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು. ರಹೀಮ್ ಖಾನ್ ಸಾಹೇಬ್ರು ಇದರ ಜೋಡಿ ಅಭಿವೃದ್ಧಿ ಆಗಬೇಕು, ಸಾಗರ್ ಅವರು MP ಆಗಿ ಅಭಿವೃದ್ಧಿ ಆಗಬೇಕು. ಚಿಮ್ಕೋಡ್ ಏನಾದರೂ MLC ಆದರೆ ಕೈ ಜೋಡಿಸಲಿಕ್ಕೆ, ಚೌಕ ಬಾರಿಸಲಿಕ್ಕೆ, ಬೀದರ್ ಜಿಲ್ಲೆ ಚೌಕ ಬಾರಿಸ್ಲಿಕ್ಕೆ ಸಹಾಯ ಆಗಬೇಕು. ಈ ಸೇರಿರ್ತಕ್ಕಂಥ ಬಳಗ ಏನು ಜೋಡಣೆ ಮಾಡಲಿಕ್ಕೆ ಸಮ್ಮಿಲನ ಕಾರ್ಯಕ್ರಮ ಮಾಡಿದ್ದಾರೆ, ಇದು ಮಿಲನ ಆಗಲಿಕ್ಕೆ, ಕಷ್ಟ ದೂರ ಮಾಡಲಿಕ್ಕೆ 90% ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಕೊಟ್ಟಂಥ ಜವಾಬ್ದಾರಿ ನಾವು ನಿಭಾವಣೆ ಮಾಡ್ತೀವಿ. ಸರ್ಕಾರಕ್ಕೆ ಹೆಸರು ಒಳ್ಳೆ ತರ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರು ಗೆದ್ದಿಸ್ಕೊಟ್ಟಿದ್ದಾರೆ ಅಂತೇಳಿ ಭಾಳ ಚೆನ್ನಾಗಿ ಅವ್ರು ಕಾರ್ಯ ಕೊಡ್ತಾಯಿದ್ದಾರೆ. ಕಷ್ಟ ತಿಂದವರಿದ್ದಾರೆ ಅಂತ ತಿಳ್ಕೊಂಡು ಜನರ ಕಷ್ಟ ಅಧಿಕಾರ ಬಂದ ತಕ್ಷಣ ಕಾನೂನ್ದಾಗ ಮಾಡಲಿಕ್ಕೆ ಆಗ್ತದೆ. ಜಯ ಹೊಡೆಯೋದಕ್ಕಿಂತ ಕಷ್ಟ ತಿಂದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟ ತಿಂದು ಸಂವಿಧಾನ ಹೆಂಗೆ ಬರ್ತಾರೋ ಆಗ ಸಿದ್ದರಾಮಯ್ಯ ಕಷ್ಟ ತಿಂದವರು ಜನ ಕಲ್ಯಾಣಕ್ಕೆ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ, ಅವರ ಆಶೀರ್ವಾದ ಮೇಲೆ, ಅವ್ರ ಸಹಕಾರದ ಮೇಲೆ ಒಂದು ರೀತಿ ಕೆಲಸ ಬಂದಾಗ ಮತ್ತು ಬೀದರ್ ಜಿಲ್ಲೆಯಲ್ಲಿ ರೋಗ ಕಮ್ಮಿ ಆಗಲಿಕ್ಕೆ ಯಾವ ಥರ ಡಾಕ್ಟರ್ ಸಾಹೇಬರ ಅವಶ್ಯಕತೆ ಇರ್ತದೋ ಹಾಗೆ ರಾಜಕೀಯ ಔಷಧದ ಮುಖಾಂತರ ಸಮಾಜದ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರ ಆಶೀರ್ವಾದಕ್ಕೆ, ಅವರ ಪ್ರಯತ್ನಕ್ಕೆ ಯಶಸ್ವಿ ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ನಮಸ್ಕಾರ ಮಾಡ್ತೀವಿ. ಚರ್ಚೆ ಏನಾಯಿತು ಅಂದರೆ, ಯಾರು ಅಶಕ್ತರು ಇರ್ತಾರೋ ಅವ್ರಿಗೆ ಶಕ್ತಿ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಬಸವಣ್ಣವ್ರು ಆ ಥರ ಮಾಡಿದರು. ಅವ್ರು ನಾನು ಹೇಳಿದೆ, ಮಾದಾರ ಚೆನ್ನಯ್ಯನ ಮನೆಯಾಗ ಊಟ ಮಾಡಿರ್ತಕ್ಕಂಥವ್ರು ಬಸವಣ್ಣವ್ರು. ಸಮಗಾರ ಹರಳಯ್ಯನ ಪಾದರಕ್ಷೆಗಳು ತಲೆ ಮೇಲೆ ಇಟ್ಕೊಂಡವರು ಅಣ್ಣ ಬಸವಣ್ಣವರು. ಜಾತಿ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ, ಜಾತಿ ಎಲ್ಲ ಒಂದೇ ಅನ್ನೋದಕ್ಕೆ ಸರ್ವಜ್ಞನ ಹೇಳ್ತಾರೆ, ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಅನ್ನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ದೇವ ಅಂದರೆ ಯಾರು? ಮತದಾರ ದೇವರುಗಳಿದ್ದಾರೆ. ಸರ್ಕಾರ ಕೆಲಸ ಯಾವ್ದು ಅಂದರೆ ದೇವ್ರ ಕೆಲಸ ಅಂತ ಹೇಳ್ತಾರೆ. ಸರ್ಕಾರ ಹೋಗ್ತಕ್ಕಂಥದ್ದು ಮತದಾರ ಮಾಡಿರ್ತಾರಲ್ಲ, ಆ ನಿಟ್ಟಿನಲ್ಲಿ ಈ ಎಲ್ಲ ಶೋಷಿತ ಸಮುದಾಯಗಳಿಗೆ ಅವ್ರು ಹೇಳಿದರು, ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು, ತೊಟ್ಲು ಮಾಡಬೇಕು, ಬರ್ತ್ಡೇ ಮಾಡಬೇಕು, ಅನೇಕ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮಗಳಿರ್ತಾವೆ. ಅಂಥ ಸಂದರ್ಭದಲ್ಲಿ ಈ ಜನರಿಗೆ ಜಾಗ ಇಲ್ಲ, ಸ್ವಲ್ಪ ಜಾಗ ಇದ್ದವ್ರಿಗೆ ಕಟ್ಟಡ ಇಲ್ಲ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ನಿಟ್ಟಿನಲ್ಲಿ ಅಣ್ಣ ಬಸವಣ್ಣ ಯಾವ ರೀತಿ ದಾಸೋಹ ಸರ್ವರಿಗೆ ಹಂಚಿಕೆ ಮಾಡಿತ್ತು 777 ಅಮರಗಣಗಳಿಗೆ, ಹಾಗೆ ಎಲ್ಲ ಸಮುದಾಯದ ಬಂಧುಗಳಿಗೆ ನಾವು ಜಾಗ ಇದ್ದವ್ರಿಗೆ ಜಾಗ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜಾಗ ಇದ್ದವರಿಗೆ ಅನುದಾನ ಕೊಟ್ಟು ಅವರ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇದು ಭಾಳ ಅತ್ಯಂತ ಶ್ಲಾಘನೀಯ ಕೆಲಸ. ಆ ಕೆಲಸ ಯಶಸ್ವಿ ಮಾಡೋದ್ರ ಚರ್ಚೆನೇ ಇಲ್ಲ ಆಗಿರತಕ್ಕಂಥದ್ದು. ಶೋಷಿತರು ಏನೇನು ಸಮಸ್ಯೆ ಆಗಲತ್ತ ತಿಳಿಸಿರ್ತಕ್ಕಂಥದ್ದು, ಅದು ವೈಯಕ್ತಿಕ ತಿಳಿಸ್ಕೊಂಡಾರ, 3-4 ಸಲ ರೆಪ್ರೆಸೆಂಟೇಟಿವ್ ಮಾಡ್ಯಾರ. ಈ ನಿಟ್ಟಿನಲ್ಲಿ ಈ ಸಮುದಾಯಗಳ ಬಗ್ಗೆ ನಾವು ಸಹಿತ ಕಷ್ಟದಾಗ ಬಂದಿರತಕ್ಕಂಥವ್ರು, ಕಷ್ಟ ಖುನ ಇದ್ದವರು. ಅದಕ್ಕೆ ನಾನು ಹೇಳ್ತೀನಿ, ಬೇಸಿಗೆ ಒಳಗೆ ಕುಂಬಾರ ಗುಂಡಯ್ಯಾಗ ಸಹಾಯ ಮಾಡಿದ್ರೆ ಗಡಿಯಾಗ ತಣ್ಣ ನೀರು ಕುಡಿದ್ರೆ ಬಿಮಾರಿ ಇರಲ್ದು ಡಾಕ್ಟರ್ ಸಾಹೇಬ್ರು ಹೇಳ್ತಾರೆ. ಮೇದಾರ ಕೇತೇನ ಬುಟ್ಟಿಗಳಿಲ್ದೇ ಬುಟ್ಟಾಗ ರೊಟ್ಟಿ ಹಾಕ್ತಿರು, ಈಗ ಬೇರೆ ಹಾಕ್ಲತ್ತಾರ, ಬ್ಯಾನಿ ಬರ್ಲತ್ತಾವ ಅಂತ ನಿಸರ್ಗದ ಜೊತೆಗೆ ಹೊಂದಾಣಿಕೆ ಇಟ್ಟು
ನಿಸರ್ಗದೊಂದಿಗೆ ರೋಗ ದೂರ ಮಾಡ್ತಕ್ಕಂಥ ಶರಣರುಗಳು ಈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಜನ. ಅವರಿಗೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಆ ಸಮಾಜ ಒಳ್ಳೆಯದಾಗಬೇಕಂತ ಹೇಳಿ ನಾವು ನಮ್ಮ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ, ಸಹಕಾರ ಕೇಳ್ತೀವಿ. ಅಮ್ಮ ಒಂದೇ ಉದಾಹರಣೆ ಹೇಳ್ತೀನಿ. ಯಾಕಂದರೆ ನಮ್ಮ ತಾಯಿಯವರು ಅಡುಗೆ ಮಾಡಿದ ಮೇಲೆ ಬೊಗಣಿ ತುಂಬ ಬೇಳೆ ಮಾಡ್ತಿರು, ಒಟ್ಟು ಕುಡಿತಿಲ್ಲ. ಒಂದು ಸ್ವಲ್ಪ ಕೈಯಾಗೆ ಹಾಕ್ಕೊಂಡು ಮಕ್ಕಳೇ ಉಪ್ಪ ಚೆನ್ನಾಗ್ಯದ ಬಾ ಅಂತ ಹೇಳ್ತೀವಿ. ಈಗ ಈಶ್ವರ್ ಖಂಡ್ರೆ ಸಾಹೇಬ್ ನೆನೆಸಿದಂಗೆ 2014ರಲ್ಲಿ ಈಗ ನನ್ನ ಗಾಣಿಗೆ ಸಮಾಜದವರು ಸನ್ಮಾನ ಮಾಡಿದರು. ಗಾಣಿಗೆ ಅಂದಾಗ ನಗಸ್ದಾನೆ, ಗಾಣಿಗ ಯಾರಿಗೆ ಅಂತಾರೆ ರೀ, ತೇಲಿ ಯಾರಿಗೆ ಅಂತಾರೆ, ನಮಗೆ ಅಂತಾರೆ ಅಂದ್ರೆ ಒಳ್ಳೆ ಎಣ್ಣೆ ಚಲೋ ಕೊಟ್ಟರೆ ಫೋಣಿಗೆ ಹೊಡಿಲಿಕ್ಕಾಗ್ತದೆ. ಗಾಣಿಗ ಸಮಾಜ ಊಟ ಚೆನ್ನಾಗಿ ಮಾಡಲ್ಲ, ಫೋಣಿಗೆ ಹೊಡ ಎಣ್ಣೆ, ತೇಲಿ ಗಾಣಿಗೆ ಒಬ್ಬರಿಗೆ ಅಂತಾರೆ. ಹಾಗೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ 2014ರಲ್ಲಿ ಕರ್ನಾಟಕದಿಂದ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಗೋಂಡ್ ಅನ್ನೋರಿಗೆ ಕುರುಬರು ಅಂತಾರೆ, ಕೋಲಿ ಅನ್ನೋರಿಗೆ ಟೋಕರಿ ಕೋಲಿ ಅಂತಾರೆ, ಮುಸಲ್ಮಾನರಿಗೆ ತುರುಕರು ಅಂತಾರೆ, ಬ್ರಾಹ್ಮಣರಿಗೆ ಹಾರೂರು ಅಂತಾರೆ, ಮರಾಠರಿಗೆ ಆರ್ಯರು ಅಂತಾರೆ, ಹಾಗೆಯೇ ಗೊಂಡ್ರಿಗೆ ಕುರುಬರು ಅಂತಾರೆ, ಕೋಲಿಗೆ ಟೋಕರಿ ಕೋಲಿ ಅಂತ ಕಳಿಸಿ ಕೇಂದ್ರಕ್ಕೆ ಕಳಿಸಿದ್ದು ಯಾವಾಗ 2014ರಲ್ಲಿ. ಇದು 2024 ಬರ್ತಾಯಿದೆ. ಒಮ್ಮ ಸಾಹೇಬರು ಭೀ ಯಾರು ಭಗವಂತ ಖೂಬಾ ಸಾಹೇಬರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದರು. ನಿಜಾಮ್ ಕೆ ಸರ್ಕಾರ ಕೆ ಪೀರಿಯಡ್ ಮೇ ಬೀದರ್ ಮೇ ಗೋಂಡ್ ಕೋ ಧನ್ಗರ್ ಕೈತೈತೆ ಗೋಂಡ್ ಅಂತ ಮಾತಾಡಿದರು. ಅದಕ್ಕೆ ಹೇಳ್ತಾರೆ, ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಮಾತು ಸತ್ಯ ಆಗಬೇಕಾದ್ರೆ ಕೆಲಸ ಮಾಡಿದ್ರೆ ಆಗ್ಬೇಕು ಅನ್ನೋದಕ್ಕೆ ಇವತ್ತಿಗೂ ಕೆಲಸ ಮಾಡಿಲ್ಲ, ಬರೀ ಮಾತಾಡಿದಾರೆ. ತಪ್ಪು ಅವ್ರದ್ದು ಅನ್ನಲ್ಲ. ಯಾಕೆ ಮೋದಿ ಸಾಹೇಬರು ಭೀ 15 ಲಾಖ ಕೊಡ್ತಿದ್ದು ಕೊಟ್ಟಿಲ್ಲ, ಇವರು ಮಾಡ್ತೆ ಅಂತ ಮಾಡಿಲ್ಲ. ಅವ್ರ ಖಾತೆದಾಗ ಇದ್ದವರು ಹಿರಿಯರಾಗಂತಾರೆ, ಹಿರಿಯರ ಚಾಳಿ ಮನೆ ಮಂದಿಗೆಲ್ಲ ಅಂತ ಅದು ದೊಡ್ಡವ್ರು ಮಾಡಿದ್ರು ತಪ್ಪು, ಇವರು ಮಾಡಿದ್ದಾರೆ. ಇದು ಉದಾಹರಣೆ ಕೊಡ್ತಾಯಿದ್ದೀನಿ. ಈ ಉಳಿದ ಸಮಸ್ಯೆಗಾರ ಕೇಳಕ್ಕರ ಬಿಟ್ಟು ಅವ್ರ ಹತ್ತಿರ ಹೋಗೇ ಇಲ್ಲ, ಇವ್ರು ಹೋಗೋದ್ರಲ್ಲಿ ಬೆಲೆನೇ ಸಿಗ್ತಿಲ್ಲ. ಆ ಥರ ಇರ್ತಕ್ಕಂಥ ಸೂತ್ರದಲ್ಲಿ ಈಶ್ವರ್ ಖಂಡ್ರೆ ಅವರು, ಸಾಗರ್ ಖಂಡ್ರೆ ಅವರು, ಇದು ಒಂದು ಕಾಂಗ್ರೆಸ್ಸು, ರಹೀಮ್ ಖಾನ್ರು ಪ್ರೀತಿದ ಮೇಲೆ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಅದ. ಪ್ರೀತಿಗೆ ಬೆಲೆ ಕೊಡೋಣ, ಮಾನವೀಯತೆ ಮೆರೋಣ, ಎಲ್ಲರೂ ಸುಖವಾಗಿ ಬದುಕುವ. ರೋಟಿ ಕಪಡ ಅವ್ರ ಮಕಾನ ಶಬ್ದದ ಊಟ ಬರೋಣ, ಊಟ ತಿಂಡಿ ಮನೆಯರ ಇರಲೇಬೇಕು. ಮನೆಗಳೇ ಕೊಟ್ಟಿಲ್ಲ ಅಂತ ಈಶ್ವರ್ ಸಾಹೇಬರು ಹೇಳ್ತಾರೆ. ಮನೆ ಕೊಟ್ಟಿದ್ದು ರೊಕ್ಕ ತಡೆ ಹಿಡಿದಿದ್ರೆ ಅಂತ ಹೇಳ್ತಾರೆ. ಏನು ಜನರ ಬಗ್ಗೆ ಕಳ್ಕಳಿ ಇರಬಾರ್ದು. ನನಗೆ ಬಲಗಲ ಇರ್ಬೋದು, ಜನರಿಗಿರ್ತಕ್ಕಂಥ ಮನೆ ದುಡ್ಡು ಯಾಕೆ ತಡಿಸಿದ್ರಿ? 4 ವರ್ಷ ತಡಿಸಿದ್ದು ಈಶ್ವರ್ ಖಂಡ್ರೆ ಹೋರಾಟ ಮಾಡಿ ಬಾಲ್ಕಿದಾಗ ಸಾವಿರಾರು ಜನ ಸೇರಿಸಿ ಹೋರಾಟ ಮಾಡಿದರು. ಈಗ ಬಂದಾಗ ದುಡ್ಡು ಬಿಡುಗಡೆ ಮಾಡಲತ್ತ. ಇದು ಭಾವನೆ ಇರಬೇಕು. ಸಮುದ್ರದ ನೀರು, ಕೆರೆ ನೀರು ಕೆರೆಗೆ ಕೊಡಬೇಕು, ತುಂಬ್ಕೊಂಡು ಹೋಗಬಾರ್ದು. ಇದು ಕಾಂಗ್ರೆಸ್ ಸರ್ಕಾರ ಕೆರೆ ನೀರು ಜನರಿಗೆ ಹಂಚಿಕೆ ಮಾಡೋರು, BJP ಸರ್ಕಾರ ಕೆರೆಗೆ ನೀರು ಬಾಟಲ್ನ ತುಂಬ್ಕೊಂಡು 40 ರೂಪಾಯಿ ಮಾರಾಟ ಮಾಡೋರು. ಗ್ಯಾರಂಟಿ ವರ್ಸಸ್ ಮೋದಿ ಅಂತ ಇದೀವಲ್ಲ, ಮೋದಿ ಸಾಹೇಬರು ಅವ್ರು ಹೇಳಿ ಮಾಡೇ ಇಲ್ಲ. 15 ಲಾಖ್ ಅಂತ ಲಾಖ್ ಬಕ್ನಾ ಏಕ್ ಲಿಖನಾ ಅಂತ ಹೇಳ್ತಾರೆ. ಲಾಖ್ ಮಾತಾಡೋದು ಅಷ್ಟೇ, ಒಂದು ಬರೆದು ಕೊಡೋದು ಅಷ್ಟೇ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬರೆದು ಕೊಟ್ಟಿದ್ರು 5 ಗ್ಯಾರಂಟಿ ನಾವು ಕೊಡ್ತೀವಂತ. ಇವರು ಗಾಳಿದಾಗ ಹೊಡೆದಿರು ಬಂದಕ್ಕೂ 15 ಲಾಖ್ ಕೊಡ್ತೇವೆ, 2 ಕರೋಡ್ ಕೊಡ್ತೇವೆ ನೌಕರಿ ಅಂತ ಈಗ ಹೇಳಿದ್ರೆ. BSNL ಬಂದಾಗ ಸರ್ಕಾರಿ ನೌಕರಿ ಎಲ್ಲಿ ಉಳಿತು? ಟ್ರೈನ್ಗಳು ಖಾಸಗಿ ಆಗಿದ್ಮೇಲೆ ಸರ್ಕಾರಿ ನೌಕರಿ ಎಲ್ಲಿ ಬಂತು? ಬ್ಯಾಂಕ್ಗಳು ಖಾಸಗಿ ಆಗಿದ್ಮೇಲೆ ಎಲ್ಲಿ ಬಂತು ತಾಯಿ? ಅದಕ್ಕಾಗಿ ಇವರು ಬುರುಡೆ ಹೊಡೆದಿರ್ತಕ್ಕಂಥವ್ರು 1 ಲಾಖ್ ಬಕ್ಕೆ ಕಾಂಗ್ರೆಸ್ ಲಿಖೆ. ಈಗ ರಾಹುಲ್ ಗಾಂಧಿಯವರು ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತೆ ಬರೆದು ಕೊಟ್ಟಿದ್ದಾರೆ. ಏನಂತ, ಯಾವ ಸರ್ಕಾರಿ ನೌಕರಿ ಅದು ಪ್ಯೂನ್ ಬರ್ತದೋ, ಅಟೆಂಡರ್ ಬರ್ತದೋ, ಮಹಿಳಾದು ಬರ್ತದೋ, ಹೆಣ್ಣು ಮಕ್ಕಳಿಗೆ AC DC ತನ ಬರ್ಬೋದು, ಕಲೆಕ್ಟರ್ ಆಗ್ಬೋದು, ಏನೇ ಸರ್ಕಾರಿ ನೌಕರಿಯಲ್ಲಿ ನಮ್ಮ ಸರ್ಕಾರ ಬಂದಲ್ಲಿ 100ಕ್ಕೆ 50 ಸೀಟ್ಗಳು ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅನ್ನೋದು ಬರೆದು ಕೊಟ್ಟಿದ್ದಾರೆ. ಬರೆಯೋದಕ್ಕೆ ಜನ ನಂಬ್ತಾರೆ, ಗಾಳಿದಾಗ ಬಂದು ಕೊಡೋದಕ್ಕೆ ನಂಬಲ್ಲ ಅಂತ ಭರವಸೆ ಇಟ್ಟು ಮೋದಿ ಗ್ಯಾರಂಟಿಗಳು ಭಾಷಣದ ಇಲ್ಲಿ ಬರ್ಕೊಡ್ತಕ್ಕಂಥ. ಅದಕ್ಕೆ ಈ ಸಂದರ್ಭದಲ್ಲಿ ಬರೆದಿದ್ದಕ್ಕೆ ಲಾಭ ಆಗ್ತದೆ ಅನ್ನೋದು ನನ್ನ ಭರವಸೆ. ಈಗ ನಾನು ಗ್ಯಾರಂಟಿ ಅಧ್ಯಕ್ಷ, ಯಾರ್ಯಾರು ತಾಯಿದೇರು ಬರೀ ಹೊತ್ತಿನಲ್ಲಿ ವ್ಯತ್ಯಾಸ ಮಾಡ್ತಾರೆ. ನಾನು ಹೇಳಿದೆ, ಸರ್ಕಾರ ನಮ್ಮದು ಬಂದಾಗ ಆಫೀಸರ್ಗಳು ಅವ್ರದ್ದಿದ್ದರು. ಅದಕ್ಕೆ ಎಲ್ಲಮ್ಮ ಬರಿ ಅಂದರೆ ಮಲ್ಲಮ್ಮ ಬರ್ದಾರೆ. ಎಲ್ಲಮ್ಮಂದಕ್ಕೆ ಆಧಾರ್ ಕಾರ್ಡು, ಬ್ಯಾಂಕ್ ಅದ, ಮಲ್ಲಮ್ಮಗೆ ಹೆಂಗೆ ಹೋಲಿಸ್ತೀರಿ? ಅದಕ್ಕೆ ತಿದ್ದುಪಡಿ ಮಾಡೋದು ಅಮೃತ್ ಚಿಮ್ಕೋಡೆ ಎಲ್ಲಮ್ಮ ಅಂತ ತಿದ್ದುಪಡಿ ಮಾಡೋದು. ನನ್ನ ಹೆಸರು ಅದ, ನಮ್ಮ ಜಡ್ ಅದ, A to Z ತಿದ್ದುಪಡಿ ಮಾಡಿ ತಾಯಿ ತಂದೆಗೆ ಸಹಾಯ ಆಗಪ್ಲೆ ಪ್ರಯತ್ನ ಮಾಡ್ತೀವಿ ಅನ್ನೋದು ನಮ್ಮದಲ್ಲ. ಆ ಪ್ರಯತ್ನಕ್ಕೆ ಯಶಸ್ವಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರಗಳು.